ರಣರಣ ರಕ್ತಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾ ಬೇಡವಾ? ಯಾವ ದೇವಸ್ಥಾನಗಳು ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? ಇದು ಜನರಲ್ಲಿರುವಂತಹ ಪ್ರಶ್ನೆ. ಅದಕ್ಕೂ ಕೂಡ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ನೋಡಿ, ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಶತಭೀಷ, ಪೂರ್ವಭಾದ್ರ, ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ ಕುಂಭರಾಶಿ, ಉತ್ತರ ಭಾದ್ರ, ರೇವತಿ ನಕ್ಷತ್ರ ಮೀನರಾಶಿಯವರು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅಂಥೇಳಿ ವಿದ್ವಾಂಸರ ಮಾತಾಗಿದೆ. ಇನ್ನು ಶಾಂತಿ ಮಾಡಿಸ್ಕೊಂಡು ದಾನವಾಗಿ ಅಕ್ಕಿ, ಉದ್ದಿನಕಾಳು, ಆಮೇಲೆ ಬಿಳಿ ವಸ್ತ್ರವನ್ನು ಯಾಕೆ ಕೊಡಬೇಕು ಗೊತ್ತಾ? ಚಂದ್ರನ ಶಾಂತಿಗೆ ಅಕ್ಕಿ, ರಾಹು ಶಾಂತಿಗೆ ಉದ್ದಿನಕಾಳು. ಈ ಬಗ್ಗೆ ಕಾಡುಮಲ್ಲೇಶ್ವರದ ಅರ್ಚಕರು ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ. ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ರಾತ್ರಿ 8 ಗಂಟೆ 58 ಗ್ರಹಣ ಪ್ರಾರಂಭ ಆಗುತ್ತೆ. 1 ಗಂಟೆ ನಂತರ ಗ್ರಹಣದ ಮೋಕ್ಷ ಕಾಲ ಇದೆ. 11ರಿಂದ 12 ಗಂಟೆ ಉತ್ತುಂಗ ಕಾಲ ಇದೆ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರಿಗಿರುವಂಥದ್ದು ದೇವಸ್ಥಾನಗಳು ಓಪನ್ ಇರ್ತವ. ದೇವಸ್ಥಾನಗಳಲ್ಲಿ ಜಪ ಮಾಡೋದಕ್ಕೆ, ದೇವರ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತಾ ಅಂಥೇಳಿ. ಇವತ್ತು ಬಹುತೇಕ ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ, ಬಂದ್ ಆಗಿರುತ್ತೆ ಮಧ್ಯಾಹ್ನಕ್ಕೆ. ಕಾರಣ ಈ ಗ್ರಹಣ ಅನ್ನುವಂಥದ್ದು ದೇವರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿಯೇ ದೇವರುಗಳಿಗೂ ಕೂಡ ದರ್ಬೆಗಳಿಂದ ನಿರ್ಬಂಧವನ್ನು ಹಾಕಿ ಅಥವಾ ಬಂಧಿಸಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಶುದ್ಧಿ ಕಾರ್ಯದ ನಂತರ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಆರಂಭಿಸಲಾಗುತ್ತೆ. ಕಾಡುಮಲ್ಲೇಶ್ವರದಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಗಳನ್ನು ಇದಕ್ಕೋಸ್ಕರ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದಕ್ಕೆ ಪ್ರಧಾನ ಅರ್ಚಕರು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಜನರಲ್ಲಿರುವಂತಹ ಪ್ರಶ್ನೆನೇ ಅದು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಎಲ್ಲ ದೇವಾಲಯಗಳ ದರ್ಶನದ ವೇಳೆ ಏನಿದೆ ಅದೆಲ್ಲವೂ ಕೂಡ ಬದಲಾಗಿರುವಂಥದ್ದು. ನಾನೀಗ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿದ್ದೇನೆ. ಇಲ್ಲೂ ಸಹ ಭಕ್ತಾದಿಗಳಿಗೆ ಸಂಜೆ 7 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ಬಂದು ಏನು ದೇವರ ದರ್ಶನವನ್ನು ಪಡೆಯುವಂಥ ಕಾರ್ಯ ಆಗ್ತಾ ಇರುತ್ತೆ. ಸಂಜೆ 7 ಗಂಟೆಯ ನಂತರ ಸಂಪೂರ್ಣವಾಗಿ ಅಂದರೆ ದರ್ಬೆ ಹಾಕಿ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ. ನಂತರ ಬೆಳಗಿನ ಜಾವ ಅಂದರೆ ಸೋಮವಾರ ಬೆಳಗ್ಗೆ ಶುದ್ಧೀಕರಣ ಮಾಡಿ ನಂತರ 9 ಗಂಟೆಗೆ ಶಾಂತಿ ಹೋಮವನ್ನು ಕಾಡುಮಲ್ಲೇಶ್ವರದಲ್ಲೇ ಹಮ್ಮಿಕೊಂಡಿರುವಂಥದ್ದು. ಈಗ ಎಲ್ಲ ರೀತಿಯಾಗಿ ಅಂದರೆ ಪೋಸ್ಟರ್ಗಳನ್ನು ಕೂಡ ಈ ದೇವಾಲಯದಲ್ಲಿ ಹಾಕಲಾಗಿದೆ. ಅಂದರೆ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೋಸ್ಟರ್ಗಳನ್ನು ದೇವಾಲಯದ ಹಲವು ಕಡೆಗಳಲ್ಲಿ ಹಾಕಿರುವಂಥದ್ದು. ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣದ ಸಂದರ್ಭದಲ್ಲಿ ಯಾವ ಟೈಮ್ ಅಂದರೆ ರಾತ್ರಿ 9:56ರಿಂದ 1:07 ಕೂಡ ಗ್ರಹಣದ ಕಾಲ ಇರುತ್ತೆ. ಜೊತೆಗೆ ಸಂಪೂರ್ಣವಾಗಿ ಅಂದರೆ ಸಂಜೆ 7 ಗಂಟೆಗೆ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ. ಯಾವ ರಾಶಿಗಳಿಗೆ ಯಾವ ನಕ್ಷತ್ರದವರೆಗೆ ಇದರಿಂದ ಒಂದು ರೀತಿ ಅನಾನುಕೂಲತೆ ಆಗುತ್ತೆ. ಮತ್ತು ಅವು ಯಾರು ಶಾಂತಿ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಜೊತೆಗೆ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶಾಂತಿ ಹೋಮವನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅರ್ಚಕರಾದಂಥ ಶರತ್ ಅವರಿದ್ದಾರೆ. ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇನ್ನೇನು ಸ್ವಲ್ಪ ಹೊತ್ತು ಅಂದರೆ ಕ್ಷಣಗಣನೆ ಶುರುವಾಗಿದೆ. ಹೆಂಗಿರುತ್ತೆ, ಎಷ್ಟು ಗಂಟೆಗೆ ಬಾಗಿಲಾಗ್ತೀರಿ ದೇವಾಲಯ? ಈ ಗ್ರಹಣ ಆಚರಣೆ ಚಂದ್ರಗ್ರಹಣ ಕಾಣಿಸ್ತಾ ಇರೋದ್ರಿಂದ ನಮ್ಮ ಭಾರತದಲ್ಲಿ 7 ಗಂಟೆಗೆ ದೇವಸ್ಥಾನ ಮಹಾಮಂಗಳಾರತಿ ಪೂಜೆ ಆಗಿ ಕ್ಲೋಸ್ ಆಗುತ್ತೆ. 9:56ರಿಂದ ಗ್ರಹಣ ಶುರು ಆಗ್ತದೆ. ಚಂದ್ರಗ್ರಹಣ 9:56ರಿಂದ 1:27ವರೆಗೂ ಇದೆ. 1:27ಗೆ ಮೋಕ್ಷ ಕಾಲ ಇರೋದ್ರಿಂದ ಶಾಂತಿ ಪೂಜೆಗಳು, ಚಂದ್ರನ ವಿಶೇಷ ಪೂಜೆ ಹಾಗೂ ಈಶ್ವರನ ರುದ್ರಾಭಿಷೇಕ, ಆಮೇಲೆ ನವಗ್ರಹ ಹೋಮ ಇಟ್ಕೊಂಡಿರಲಿ. ನಕ್ಷತ್ರಗಳು ಬಂದ್ಬಿಟ್ಟು ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಹಾಗೂ ಮೀನರಾಶಿಯವರಿಗೆ ವಿಶೇಷವಾಗಿ ಶಾಂತಿ ಮಾಡಿಸ್ಕೊಬೇಕು ಅಂತ ಒಂದು ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಸೋಮವಾರ ಬೆಳಗ್ಗೆ ಇರೋದು. ಸೋಮವಾರ ಬೆಳಗ್ಗೆ ಒಂದು 6 ಗಂಟೆಗೆ ಶುರು ಆಗುತ್ತೆ. ಇಲ್ಲೆಲ್ಲ ಪುಣ್ಯಾವಚನ ಎಲ್ಲ ಆಗಿ ಈಶ್ವರನ ಪಂಚಾಮೃತ ಅಭಿಷೇಕ 7 ಗಂಟೆಗೆ ಇರುತ್ತೆ. 9 ಗಂಟೆಗೆ ಬಂದ್ಬಿಟ್ಟು ವಿಶೇಷವಾಗಿ ನವಗ್ರಹ ಹೋಮ ಹಾಗೂ ಚಂದ್ರ ಶಾಂತಿ, ರಾಹು ಶಾಂತಿ ಇಟ್ಕೊಂಡಿದ್ದಾರೆ. ರಾಹು ಶಾಂತಿ ಹೋಮ. ಈ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ಯಾಕೆ ದಾನ ಕೊಡಬೇಕು ಅಂತ ಅದು ಸ್ಪೆಷಲ್ ಆಗಿ ಅದನ್ನೇ ಚಂದ್ರನಿಗೆ ವಿಶೇಷವಾಗಿ ಪ್ರೀತಿಯಾಗಿರೋದು ಬಂದ್ಬಿಟ್ಟು ಅಕ್ಕಿ, ಆಮೇಲೆ ರಾಹುಗೆ ಬಂದ್ಬಿಟ್ಟು ಉದ್ದಿನ ಕಾಳು. ಅದರಿಂದ ಅದೊಂದು ಪ್ರಾರ್ಥನೆ ಮಾಡಿಕೊಂಡು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿದೆ. ಹೌದು ರಾಹುಗೋಸ್ಕರ ಉದ್ದಿನ ಕಾಳು, ಚಂದ್ರನಿಗೆ ಅಕ್ಕಿ, ಆಮೇಲೆ ಬಿಳಿ ವಸ್ತ್ರ ಕೊಡ್ತಾರೆ. ಆಮೇಲೆ ಇದು ಕೆಂಪು ವಸ್ತ್ರ ಕೊಟ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಗ್ರಹಣ ಟೈಮಲ್ಲೇ ಒಂದು ದೀಪ ಅಣಿಸಿ ಮನೇಲಿ ದೇವ್ರ ಮನೇಲಿ ಇಟ್ಕೊಂಡಿರ್ತಾರೆ. ಗ್ರಹಣ ಬಿಟ್ಟ ಮೇಲೆ ಇಲ್ಲಿ ಬಂದು ತಂದು ಕೊಟ್ಟು ನವಗ್ರಹ ಶಾಂತಿ ಕೊಟ್ಟಿರೋರು ನವಗ್ರಹ ಶಾಂತಿ ಮಾಡಿಸ್ಕೊತಾರೆ. ಆ ಥರ ಹಿಂಗೆ ಭಕ್ತಾದಿಗಳೇನಾದರೂ ಮೊದಲೇ ಬುಕ್ ಮಾಡ್ಕೊಂಡಿದ್ದಾರೆ, ಈ ಪೂಜೆಗೆ ಬೇಕು ನಮ್ಗೆ ಶಾಂತಿ ಹೋಮ ಮಾಡಿಕೊಡ್ಬೇಕು. ಹಾಗೆ ನವಗ್ರಹ ಹೋಮಕ್ಕೆ ಕೊಡ್ತಾರೆ, ಹಾಗೂ ಅಭಿಷೇಕ ಕೊಡ್ತಾರೆ. ನವಗ್ರಹ ಹೋಮಕ್ಕೆ ಮುಂಚಿತವಾಗಿ ಕೊಡ್ತಾರೆ. ಬೆಳಗ್ಗೆ ಒಂದು 9 ಗಂಟೆಗೆ ಶುರು ಆಗುತ್ತೆ. ಸೋಮವಾರ ಕೊಡ್ತಾರೆ. ಬುಕ್ಕಿಂಗ್ ನಡೀತಾ ಇದೆ. ಇಲ್ಲಿ ದೇವಾಲಯದಲ್ಲಿ ಅಂದರೆ ದರ್ಬೆ ಹಾಕಿ ಬಂದ್ ಮಾಡುವಂಥದ್ದು ಆ ಥರದ್ದು ಏನಾದರೂ ಪ್ರಕ್ರಿಯೆಗಳಿದಾವೆ? 7 ಗಂಟೆಗೆ ಮಹಾಮಂಗಳಾರತಿ ಆಗಿದ ತಕ್ಷಣವೇ ದರ್ಬೆ ಹಾಕ್ಬಿಟ್ಟು ಒಂದು ಬಂದ್ ಮಾಡ್ತಾರೆ.
ಈ ಸೂರ್ಯಗ್ರಹಣ ಮತ್ತು ಈ ಚಂದ್ರಗ್ರಹಣ, ಸೂರ್ಯಗ್ರಹಣಕ್ಕೆ ಬೇರೆ ಬೇರೆ ರೀತಿಯಾಗಿ ಹೋಮಗಳು ಮಾಡ್ತೀವಿ, ಚಂದ್ರಗ್ರಹಣಕ್ಕೆ ಕೆಲವು ದೇವಾಲಯಗಳಲ್ಲಿ ಮಾಡಲ್ಲ. ಹೆಂಗೆ ಅದು, ಏನು ಡಿಫ್ರೆನ್ಸ್ ಅದು? ಹಂಗಲ್ಲ, ಎರಡೂ ಮಾಡ್ತಾರೆ. ಇದು ಸೂರ್ಯಂದು ವಿಶೇಷವಾಗಿ ತುಂಬ ವಿಶೇಷವಾಗಿ ಬೆಳಗ್ಗೆ ಇರೋದ್ರಿಂದ ಮಾಡ್ತಾರೆ. ಇದು ರಾತ್ರಿ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ, ಮಾಡ್ತಾರೆ. ಎರಡಕ್ಕೂ ಶಾಂತಿ ನಡೆಯುತ್ತೆ. ಓಕೆ, ಇದು ಅರ್ಚಕರಾದಂಥ ಶರತ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ದೇವಾಲಯದಲ್ಲಿ ಎಲ್ಲ ರೀತಿಯಾಗಿ ಅಂದರೆ ಜನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರಾಶಿಗಳಿಗೆ, ನಕ್ಷತ್ರಗಳಿಗೆ ಶಾಂತಿ ಹೋಮ ಮಾಡಿಸ್ಬೇಕಾಗತ್ತೆ ಅವರೆಲ್ಲರೂ ಕೂಡ ಈಗಾಗಲೇ ಕೇಳ್ಕೊಂಡಿದ್ದಾರೆ. ಆ ರೀತಿಯಾಗಿ ನಾವು ಶಾಂತಿ ಹೋಮಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಸುಮಾರು ಬೆಳಗ್ಗೆ 7 ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತವೆ. ರುದ್ರಾಭಿಷೇಕ ನಡೆಯುತ್ತೆ, ಜೊತೆಗೆ 9 ಗಂಟೆಗೆ ಶಾಂತಿ ಹೋಮವನ್ನು ನಡೆಸಲಾಗುತ್ತೆ. ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಮತ್ತು ನಿಮ್ಮ ನಕ್ಷತ್ರಗಳಿದ್ದಾವೆ, ಯಾವೆಲ್ಲ ನಕ್ಷತ್ರಗಳ ಮೇಲೆ ಪ್ರಭಾವ ಇರುತ್ತೆ ಅವರೆಲ್ಲ ಬಂದು ಈ ಅನುಕೂಲವನ್ನು ಪಡೆದುಕೊಳ್ಬೋದು ಮತ್ತು ಶಾಂತಿ ಹೋಮದಲ್ಲಿ ಪಾಲ್ಗೊಳ್ಬೋದು ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.